ಹೋಟೆಲ್ಸ್‌ಗೆ ಹೋದಾಗ ತುಂಬಾ ಜನ ಬಿರಿಯಾನಿ ಬದಲು ಬಿರಿಯಾನಿ ರೈಸ್ ಅಥವಾ ಕುಷ್ಕಾನ ಆರ್ಡರ್ ಮಾಡ್ಕೋತೀವಿ. ಇದನ್ನ ಮನೇಲಿ ತುಂಬಾನೇ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು. ಮೊದಲಿಗೆ ಬಾಣಲಿಗೆ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಟೊಮ್ಯಾಟೊ, ಕೊತ್ತಂಬರಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದನ್ನ ಮಿಕ್ಸಿ ಜಾರ್‌ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಕುಕ್ಕರಲ್ಲಿ ಎಣ್ಣೆ, ತುಪ್ಪ, ಪಲಾವ್ ಎಲೆ ಹಾಗೂ ಈ ಎಲ್ಲ ಸ್ಪೈಸಸ್ ಜೊತೆಗೆ ಈರುಳ್ಳಿ ಹಾಗೂ ಟೊಮೆಟೊನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಹಾಗೂ ಪುದೀನಾನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ರುಬ್ಬಿರೋ ಮಸಾಲೆ ಹಾಕೊಂಡು ಮಸಾಲೆ ಎಣ್ಣೆ ಬಿಡ್ತಿದೆ ಅಂದಾಗ ಅಕ್ಕಿ 2ರಷ್ಟು ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಜೊತೆಗೆ ತೊಳೆದು ನೆನೆಸಿರುವಂತಹ ಬಾಸ್ಮತಿ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಾಸ್ಟ್ ಅಲ್ಲಿ ಕಾಯಿ ಹಾಲನ್ನ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತಹ ಕುಷ್ಕ ರೈಸ್ ರೆಡಿ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಯಾವ್ದಾದ್ರು ಒಂದು ನಾನ್ ವೆಜ್ ಗ್ರೇವಿ, ಮೊಸರು ಬಜ್ಜಿ ಅಥವಾ ಏನಿಲ್ಲ ಅಂದ್ರೂ ಹಾಕಿ ತಿನ್ನೋದಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.